Hey everyone, it's me Sahana Sangam. Welcome back to my YouTube channel. ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ನಾನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ 9 ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ. 3 ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ವಿಡಿಯೋದಲ್ಲಿ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ ಸಿಗುತ್ತೆ. ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ ಸಿಗುತ್ತೆ. ಪಾರ್ಟ್ 3ಯಲ್ಲಿ ನಿಮಗೆ ಆರ್ಗಾನಿಕ್ ಕೆಮಿಸ್ಟ್ರಿನಲ್ಲಿ ಇರ್ತಕ್ಕಂಥ 5 ಮಾರ್ಕ್ಸ್ ಫಿಕ್ಸ್ಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಸಿಗುತ್ತೆ. ಇದೆಲ್ಲ ವಿಡಿಯೋಸ್ ನಿಮಗೆ ಸಿಂಗಲ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದರೆ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಪ್ಲೇಲಿಸ್ಟ್ ಲಿಂಕನ್ನು ಶೇರ್ ಮಾಡಿ. ಅಲಾಂಗ್ ವಿತ್ ದಟ್ ನಾನು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಈ 2 ಸಬ್ಜೆಕ್ಟ್ಸ್ದು ಕೂಡ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಆ್ಯಂಡ್ ಈ 2 ಸಬ್ಜೆಕ್ಟ್ಸಲ್ಲಿ ಹೇಗೆ 95% ಪ್ಲಸ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಈ ವಿಡಿಯೋಸ್ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಇವತ್ತು ನಾನು ಫಿಸಿಕ್ಸಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಚಾಪ್ಟರ್ ವೈಸ್ ನಾನು ಕೊಡ್ತಾ ಹೋಗ್ತೀನಿ. ಚಾಪ್ಟರ್ ವೈಸ್ 1, 2, 3 ಆ್ಯಂಡ್ 5 ಮಾರ್ಕ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಸೊ ಆ ಥರ ಕ್ವಶನ್ಸನ್ನು ನಾನು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡಿ. ನಾನು ಏನೀಗ ಕ್ವಶನ್ಸನ್ನು ಕೊಡ್ತಾ ಇದ್ದೀನೋ ಈ ಕ್ವಶನ್ಸನ್ನು ಫಸ್ಟ್ ಪ್ರಿಯಾರಿಟಿ ಇಟ್ಕೊಂಡು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಈ ಕ್ವಶನ್ಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಇದು ಪಾರ್ಟ್ 1 ವಿಡಿಯೋ ಆಗಿದೆ. ಈ ಪಾರ್ಟ್ 1 ವಿಡಿಯೋದಲ್ಲಿ ಫಿಸಿಕ್ಸಲ್ಲಿ ಇರ್ತಕ್ಕಂಥ ಫಸ್ಟ್ 7 ಚಾಪ್ಟರ್ಸ್ದು ನಾನು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಪಾರ್ಟ್ 2 ವಿಡಿಯೋ ಶಾರ್ಟ್ಲಿ ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2 ವಿಡಿಯೋದಲ್ಲಿ ನೆಕ್ಸ್ಟ್ 7 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಪ್ರೊವೈಡ್ ಮಾಡ್ತೀನಿ. ಓಕೆ, ಹಾಗಾದರೆ ಫಸ್ಟ್ ಚಾಪ್ಟರ್ ನೋಡೋಣ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಈ ಚಾಪ್ಟರಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ 3 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ. ಓಕೆ, ಹಾಗಾದರೆ 1 ಆ್ಯಂಡ್ 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ. ನಾನು ಕೆಮಿಸ್ಟ್ರಿ ವಿಡಿಯೋಸ್ ಮಾಡುವಾಗಲೂ ಕೂಡ ಹೇಳಿದೆ 1, 2, 3 ಮಾರ್ಕ್ಸ್ ಕ್ವಶನ್ಸನ್ನು ನಾನು ಸಪ್ರೇಟಾಗಿ ಕೊಡಲ್ಲ, ಎಲ್ಲ ಕಂಬೈನ್ ಆಗಿ ಕೊಡ್ತೀನಿ. ವೈ? ಬಿಕಾಸ್ 1, 2 ಆ್ಯಂಡ್ 3 ಮಾರ್ಕ್ ಕ್ವಶನ್ಸ್ ಆಲ್ಮೋಸ್ಟ್ ನಿಮಗೆ ಓವರ್ಲ್ಯಾಪ್ ಆಗುವಂತೆ ಚಾನ್ಸಸ್ ಇರುತ್ತೆ. 5 ಮಾರ್ಕ್ಸ್ ಕ್ವಶನ್ ಮಾತ್ರ ನಾನು ಸಪ್ರೇಟಾಗಿ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 3.500 ಈಸ್ ಡ್ಯಾಶ್ ಅಂತ ಇದೆ. ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಂಡೋಗಿ. ಸಾಲಿಡ್ ಆ್ಯಂಗಲ್ ಅಂತಂದ್ರೇನು, ಪ್ಲೇನ್ ಆ್ಯಂಗಲ್ ಅಂತಂದ್ರೇನು, ಡೈಮೆನ್ಷನಲ್ ಅನಾಲಿಸಿಸ್ ಯೂಸಸ್ ವೆರಿ ಇಂಪಾರ್ಟೆಂಟ್. ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಫೈನಲ್ ಎಕ್ಸಾಮಿನೇಷನಲ್ಲೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಡೈಮೆನ್ಷನಲ್ ಅನಾಲಿಸಿಸ್ದು ಡಿಮೆರಿಟ್ಸ್ ನೋಡ್ಕೊಂಡೋಗಿ. ಸಿಗ್ನಿಫಿಕೆಂಟ್ ಫಿಗರ್ಸ್ದು ಡೆಫಿನೇಷನ್ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಈಕ್ವೇಷನ್ T is equal to 2 ಸ್ಕ್ವೇರ್ ರೂಟ್ ಆಫ್ L/G ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಇದೆ. ಇದನ್ನು ನಿಮಗೆ 2 ಮಾರ್ಕ್ಸ್ಗೆ ಕೇಳ್ಬೋದು. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಅಂಡ್ ನೋಡಿ, NCERT ಟೆಕ್ಸ್ಟ್ ಬುಕ್ಕಲ್ಲಿ ಚಾಪ್ಟರ್ ಎಂಡಲ್ಲಿ ನಿಮಗೆ ಒಂದು ಟೇಬಲ್ ಕಾಣಿಸುತ್ತೆ. ಆ ಟೇಬಲಲ್ಲಿ ಆ ಚಾಪ್ಟರಲ್ಲಿ ಇರ್ತಕ್ಕಂಥ ಫಿಸಿಕಲ್ ಕ್ವಾಂಟಿಟೀಸ್ದು SI ಯೂನಿಟ್ ಆ್ಯಂಡ್ ಎಕ್ಸ್ಪ್ರೆಷನನ್ನು ಮೆನ್ಷನ್ ಮಾಡಿದ್ದಾರೆ. ಆ ಟೇಬಲ್ ಎಕ್ಸಾಮಿನೇಷನ್ ಪರ್ಪಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆ ಟೇಬಲಿಂದನೇ ನಿಮಗೆ MCQ ಫ್ರೇಮ್ ಮಾಡ್ಬೋದು ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಈವನ್ 3 ಮಾರ್ಕ್ಸ್ ಕ್ವಶನ್ಸು ಕೂಡ ಫ್ರೇಮ್ ಆಗುವಂತೆ ಚಾನ್ಸಸ್ ಇರುತ್ತೆ ಆ ಟೇಬಲಿಂದ. ಸೊ ಆ ಟೇಬಲನ್ನು ನೀವು 100% ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಆ ಟೇಬಲ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಚಾಪ್ಟ್ರಲ್ಲಿ ಯಾವುದಾದ್ರು ಟೇಬಲನ್ನು ಕೊಟ್ಟಿದ್ದಾರೆ ಆ ಟೇಬಲ್ ಎಲ್ಲದನ್ನು ಕೂಡ ನಾನು PDF ಎಂಡಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ಈ PDF ಅಲ್ಲಿ ನಿಮಗೆ 7 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ ಸಿಗುತ್ತೆ. ಆ್ಯಂಡ್ 7 ಚಾಪ್ಟರ್ಸ್ ಎಂಡಲ್ಲಿ ಇರ್ತಕ್ಕಂಥ ಟೇಬಲನ್ನು ಕೂಡ ಇದೇ PDF ಅಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ದಟ್ ನೀವು ಮತ್ತೆ ಹೋಗಿ NCERT ಟೆಕ್ಸ್ಟ್ ಬುಕ್ಕನ್ನು ತೆಗೆದು ಟೇಬಲನ್ನು ಹುಡುಕಿ ಓದ್ಕೊಳ್ಳೋ ಅಂಥ ನೆಸೆಸಿಟಿ ಇಲ್ಲ. ಒಂದೇ PDF ಅಲ್ಲಿ ನಿಮಗೆ ಎಲ್ಲದು ಸಿಕ್ಕೋಗುತ್ತೆ. ಓಕೆ, ನೆಕ್ಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಯಾವುದು? ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್. ಈ ಚಾಪ್ಟರಿಂದ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 6 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, 5 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ. 5 ಮಾರ್ಕ್ಸ್ ಕ್ವಶನ್ ಒಂದು ಡಿರವೇಷನನ್ನು ಕೇಳ್ತಾರೆ. ಈ ಚಾಪ್ಟರಲ್ಲಿ ಟೋಟಲ್ ಇಂಪಾರ್ಟೆಂಟ್ 3 ಡಿರವೇಷನ್ಸ್ ಇದೆ. ಈ 3 ಡಿರವೇಷನಲ್ಲಿ ಒಂದು ಡಿರವೇಷನ್ ಪಕ್ಕಾ ಕೇಳ್ತಾರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ. What is VT graph? Prove that S is equal to UT plus of AT square or X is equal to V0 T plus of AT square. ಈ ರೀತಿನಾದರೂ ಕೇಳ್ಬೋದು. What is VT graph? Prove that V is equal to U plus AT or V is equal to V0 plus AT.
ವಾಟ್ ಈಸ್ ವಿ ಟಿ ಗ್ರಾಫ್? ಪ್ರೂವ್ ದಟ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ac ಆರ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax. ಈ ರೀತಿ ಆದರೂ ಕೇಳ್ಬೋದು. ಸೊ ಈ ಈಕ್ವೇಷನ್ ಆದರೂ ಕೇಳ್ಬೋದು ಆರ್ ಈ ಈಕ್ವೇಷನ್ ಆದರೂ ಕೇಳ್ಬೋದು. ಸೊ ಕನ್ಫ್ಯೂಸ್ ಆಗಬೇಡಿ, ಎಲ್ಲದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಈ 3 ಡಿರೈವೇಷನಲ್ಲಿ ಒಂದು ಡಿರೈವೇಷನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಪಕ್ಕ ಇರುತ್ತೆ ಗೈಸ್. ಆ್ಯಂಡ್ ಈ ಚಾಪ್ಟ್ರಲ್ಲಿ ನಿಮಗೆ ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್, SI ಯೂನಿಟ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಇದೆ. ಅದನ್ನು ನಾನು PDF ಎಂಡಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿ ನೀವು ರೆಫರ್ ಮಾಡ್ಕೋಬೋದು. ಥರ್ಡ್ ಚಾಪ್ಟರ್ ನೋಡೋಣ. ಥರ್ಡ್ ಚಾಪ್ಟರ್ ಮೋಷನ್ ಇನ್ ಅ ಪ್ಲೇನ್. ಈ ಚಾಪ್ಟ್ರಿಂದ ಟೋಟಲ್ ನಿಮಗೆ 12 ಮಾರ್ಕ್ಸ್ಗೆ ಕ್ವಶನ್ಸ್ ಅರೇಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಈ ಚಾಪ್ಟರಿಂದನೂ ಕೂಡ ಡಿರೈವೇಷನ್ ಅನ್ನು ಕೇಳ್ತಾರೆ. 2 ಮಾರ್ಕ್ಸ್ಗೆ 1 ಕ್ವಶನ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಅನ್ನು ಕೇಳ್ತಾರೆ. ನೀವು ಇಲ್ಲಿ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಅನ್ನು ಈಸಿಯಾಗಿ ಸ್ಕಿಪ್ ಮಾಡ್ಬೋದು. ಇದು ನನ್ನ ಸಜೆಷನ್, ಈಸಿಯಾಗಿ ಸ್ಕಿಪ್ ಮಾಡಿ. ವೈ? ಬಿಕಾಸ್ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಿಮಗೆ ಬಂಡಲ್ ಆಫ್ ಚಾಯ್ಸಸ್ ಇರುತ್ತೆ. ಇಲ್ಲ ನನಗೆ ನ್ಯೂಮ್ಯಾರಿಕಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟ ಇದೆ, ನಾನು ಕಂಫರ್ಟಬಲ್ ಆಗಿ ಇದ್ದೀನಿ ಅಂತಂದ್ರೆ ನೀವು 2 ಮಾರ್ಕ್ ನ್ಯೂಮ್ಯಾರಿಕಲ್ ಅನ್ನ ಈ ಚಾಪ್ಟರಿಂದ ಕೇಳ್ತಕ್ಕಂಥ 2 ಮಾರ್ಕ್ ನ್ಯೂಮ್ಯಾರಿಕಲ್ ಅನ್ನ ಪ್ರಾಕ್ಟೀಸ್ ಮಾಡ್ಬೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ನ್ಯೂಮ್ಯಾರಿಕಲನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಇಷ್ಟ ಇರೋದಿಲ್ಲ. ಸೊ ಆ ಥರ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಈಸಿಯಾಗಿ 2 ಮಾರ್ಕ್ ನ್ಯೂಮ್ಯಾರಿಕಲನ್ನು ಈ ಚಾಪ್ಟರಿಂದ ಸ್ಕಿಪ್ ಮಾಡ್ಬೋದು ಅಂತ. ಹಾಗಾದರೆ ನೋಡೋಣ 1, 2 ಆ್ಯಂಡ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರಿಂದ ಯಾವುದನ್ನು ಕೇಳ್ಬೋದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಅಂತ. ಯೂನಿಟ್ ವೆಕ್ಟರ್ ಅಂತಂದರೆ ಏನು, ಅದರ ಈಕ್ವೇಷನ್, ರೆಸಲ್ಯೂಷನ್ ಆಫ್ ವೆಕ್ಟರ್ ಡೆಫಿನೇಷನ್ ಪ್ರಾಕ್ಟೀಸ್ ಮಾಡಿ, ವೆಕ್ಟರ್ ಕ್ವಾಂಟಿಟಿ ಅದಕ್ಕೆ ಎಕ್ಸಾಂಪಲ್, ಸ್ಕೇಲಾರ್ ಆ್ಯಂಡ್ ವೆಕ್ಟರ್ಗೆ ಇರ್ತಕ್ಕಂಥ ಡಿಫ್ರೆನ್ಸನ್ನು ಪ್ರಾಕ್ಟೀಸ್ ಮಾಡಿ. ವಾಟ್ ಈಸ್ ಮೀನ್ಡ್ ಬೈ ಪ್ರೊಜೆಕ್ಟೈಲ್ ಡೆಫಿನೇಷನ್ ಅನ್ನು ಕೇಳ್ಬೋದು. ಅಂಡ್ ಎಕ್ಸ್ಪ್ರೆಷನ್ ಫಾರ್ ದ ಟ್ರಾಜೆಕ್ಟರಿ ಆಫ್ ದ ಪ್ರೊಜೆಕ್ಟೈಲ್ ಇಂಪಾರ್ಟೆಂಟ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಪ್ಯಾರಲೋಗ್ರಾಮ್ ಲಾ ಆಫ್ ಅಡಿಷನ್ ಅಂಡ್ ಟ್ರಯಾಂಗಲ್ ಲಾ ಆಫ್ ಅಡಿಷನ್, ವೆರಿ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನು ಪ್ರಾಕ್ಟೀಸ್ ಮಾಡಿ. ಅಂಡ್ ಈ ಚಾಪ್ಟರ್ಲಿ ನಿಮಗೆ 3 ಮಾರ್ಕ್ ಡಿರೈವೇಷನ್ಸ್ ಬರುತ್ತೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಹಾರಿಜೆಂಟಲ್ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಆಫ್ ದ ಪ್ರೊಜೆಕ್ಟೈಲ್, obtain the expression for time of flight of a projectile. ಇಂಪಾರ್ಟೆಂಟ್, 3 ಮಾರ್ಕ್ಸ್ಗೆ ಕೇಳ್ಬೋದು. ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂತಂದರೆ ಏನು, ಅದರ ಎಕ್ಸ್ಪ್ರೆಷನ್ ಅನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ ಚಾಪ್ಟರ್ಲಿ ಇರ್ತಕ್ಕಂಥ 5 ಮಾರ್ಕ್ಸ್ ಫಿಕ್ಸ್ಡ್ ಡಿರೈವೇಷನ್ಸ್ ಯಾವುದಿದು ಅಂತ ನೋಡೋದಾದರೆ ಟೋಟಲ್ 4 ಡಿರೈವೇಷನ್ಸ್ ಇದೆ. 4 ಡಿರೈವೇಷನ್ಸಲ್ಲಿ 1 ಡಿರೈವೇಷನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಫಸ್ಟ್ ನೋಡಿ, ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂತಂದರೆ ಏನು, ಡಿರೈವ್ ದ ಈಕ್ವೇಷನ್ ಆಫ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್. What do you mean by rectangular component of a vector? Write a given vector in terms of rectangular components. Define triangle law of vector addition. Determine the resultant vectors of 2 vectors using triangle law of vector addition. What is projectile? Show that the path traced by the projectile is parabola. ಈ ರೀತಿ ನಿಮಗೆ ಡಿರೈವೇಷನ್ ಅನ್ನು ಕೇಳ್ಬೋದು. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ನೋಡಿ, ಲಾಸ್ ಆಫ್ ಮೋಷನ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 12 ಮಾರ್ಕ್ಸ್ಗೆ ಕ್ವಶನ್ಸ್ ಅರೇಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ನೋಡೋಣ 1, 2, 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರಿಂದ ಯಾವುದೇ ಕೇಳ್ಬೋದು ಅಂತ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಸರ್ಕ್ಯುಲರ್ ಮೋಷನ್ ಆಫ್ ಅ ಕಾರ್ ಆನ್ ಅ ಲೆವೆಲ್ ರೋಡ್ ಅಂತ ಇದೆ. 3 ಮಾರ್ಕ್ಸ್ಗೆ ಇದು ಡಿರೈವೇಷನ್ ಕೇಳ್ಬೋದು. ಫ್ರಿಕ್ಷನ್ ಅಂತಂದ್ರೆ ಏನು, ಅದರ ಟೈಪ್ಸ್ ಆ್ಯಂಡ್ 3 ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್, ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್, ಡಿಮೆರಿಟ್ಸ್ ಆಫ್ ಫ್ರಿಕ್ಷನ್. ಫ್ರಿಕ್ಷನ್ ಬಗ್ಗೆ ಇಷ್ಟು ಕಾನ್ಸೆಪ್ಟ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಈ ಚಾಪ್ಟರಲ್ಲಿ ಲಾಸ್ಟ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಸ್ಟೇಟ್ಮೆಂಟ್ ಪ್ರಾಕ್ಟೀಸ್ ಮಾಡಿ. ನ್ಯೂಟನ್ಸ್ ಲಾ ಆಫ್ ಮೋಷನ್, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಸ್ಟೇಟ್ಮೆಂಟ್ ಪ್ರಾಕ್ಟೀಸ್ ಮಾಡಿ. ಅರಿಸ್ಟಾಟಲ್ ಫ್ಯಾಲಸಸ್ ಸ್ಟೇಟ್ಮೆಂಟನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಇಂಪಲ್ಸ್ ಅಂತಂದ್ರೆ ಏನು, ಅದರ SI ಯೂನಿಟ್, ಇನರ್ಷಿಯಾ ಅಂತಂದ್ರೆ ಏನು, ಅದರ ಟೈಪ್ಸ್ ಆ್ಯಂಡ್ ಡಿರೈವ್ F = ma. 3 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಈ ಚಾಪ್ಟರಿಂದ 3 ಮಾರ್ಕ್ಸ್ಗೆ 2 ಡಿರೈವೇಷನ್ ಇದೆ. ಡಿರೈವ್ F = ma ಆ್ಯಂಡ್ ಫಸ್ಟ್ ಒನ್ ನಾನು ಹೇಳಿದ್ದೀನಿ. ಓಕೆ, ಈ ಡಿರೈವೇಷನನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಚಾಪ್ಟರ್ ವರ್ಕ್, ಎನರ್ಜಿ ಆ್ಯಂಡ್ ಪವರ್. ಇದು 5th ಚಾಪ್ಟರ್. ಟೋಟಲ್ ಈ ಚಾಪ್ಟರಿಂದ 11 ಮಾರ್ಕ್ಸ್ಗೆ ಕ್ವಶನ್ಸ್ ಅರೇಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 1 ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಡಿರೈವೇಷನನ್ನು ಈ ಚಾಪ್ಟರಿಂದ ಕೇಳ್ತಾರೆ. ಹಾಗಾದರೆ ಇಂಪಾರ್ಟೆಂಟ್ 1, 2, 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದು ಅಂತ ನೋಡೋದಾದರೆ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಸ್ಕೇಲಾರ್ ಪ್ರಾಡಕ್ಟ್. ಡಿಫೈನ್ ವರ್ಕ್ ಡನ್ ಬೈ ಅ ಫೋರ್ಸ್ ಅಂಡರ್ ವಾಟ್ ಕಂಡೀಷನ್. ದ ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಯಾವ ಕಂಡೀಷನಲ್ಲಿ ವರ್ಕ್ ಡನ್ ಬೈ ಫೋರ್ಸ್ ಮ್ಯಾಕ್ಸಿಮಮ್ ಆಗಿರುತ್ತೆ ಆ್ಯಂಡ್ ಮಿನಿಮಮ್ ಆಗಿರುತ್ತೆ. ವರ್ಕ್ ಡನ್ ಬೈ ಫೋರ್ಸ್ ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಿ. ಮೆನ್ಷನ್ 2 ಕೇಸಸ್ ಇನ್ ವಿಚ್ ವರ್ಕ್ ಡನ್ ಬೈ ಅ ಫೋರ್ಸ್ ಆನ್ ಆಬ್ಜೆಕ್ಟ್ ಈಸ್ 0. ಕೊಲಿಷನ್ ಅಂತಂದ್ರೆ ಏನು, ಅದರ ಟೈಪ್ಸ್ ಪ್ರಾಕ್ಟೀಸ್ ಮಾಡಿ. ಎಲಾಸ್ಟಿಕ್ ಅಂಡ್ ಇನ್ಎಲಾಸ್ಟಿಕ್ ಕೊಲಿಷನ್ಗೆ ಇರ್ತಕ್ಕಂಥ ಡಿಫ್ರೆನ್ಸಸ್. ಎಲಾಸ್ಟಿಕ್ ಕೊಲಿಷನ್ ಅಂತಂದ್ರೇನು, ಇನ್ಎಲಾಸ್ಟಿಕ್ ಕೊಲಿಷನ್ ಅಂತಂದ್ರೇನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಥಿಯರಮ್ ಇದೆ, ಪ್ರಾಕ್ಟೀಸ್ ಮಾಡಿ. ಸ್ಟೇಟ್ಮೆಂಟ್, ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟಂಟ್ ಫೋರ್ಸ್ ಆ್ಯಂಡ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ವೇರಿಯಬಲ್ ಫೋರ್ಸ್. ಪವರ್ ಅಂತಂದ್ರೇನು, ಅದರ SI ಯೂನಿಟ್, ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ಗೆ
ಇರ್ತಕ್ಕಂಥ ಡಿಫ್ರೆನ್ಸ್ ಆ್ಯಂಡ್ ಅದರ ಡೆಫಿನೇಷನ್ಸನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ವಿತ್ ಎಕ್ಸಾಂಪಲ್. ಓಕೆ, ಪ್ರೂವ್ ದಟ್ P ಈಸ್ ಈಕ್ವಲ್ ಟು FV 3 ಮಾರ್ಕ್ಸ್ಗೆ ಕೇಳ್ಬೋದು. ಪ್ರೂವ್ ದಟ್ ಕೈನೆಟಿಕ್ ಎನರ್ಜಿ ದಟ್ ಈಸ್ KE ಈಸ್ ಈಕ್ವಲ್ ಟು ಆಫ್ mv² ಕೇಳ್ಬೋದು. ಡಿರವೇಷನ್ 3 ಮಾರ್ಕ್ಸ್ಗೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡೋಣ 5 ಮಾರ್ಕ್ಸ್ ಫಿಕ್ಸ್ಡ್ ಡಿರವೇಷನ್ಸ್. ಟೋಟಲ್ 4 ಫಿಕ್ಸ್ಡ್ ಡಿರವೇಷನ್ಸ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಡೆಫಿನೆಟ್ಲಿ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸ್ಟೇಟ್ ಆ್ಯಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಫಾರ್ ಫ್ರೀಲಿ ಫಾಲಿಂಗ್ ಬಾಡಿ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸ್ಪ್ರಿಂಗ್. ಒಬ್ಟೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಇನ್ ಕೇಸ್ ಆಫ್ ಒನ್ ಡೈಮೆನ್ಷನಲ್ ಇನ್ಎಲಾಸ್ಟಿಕ್ ಕೊಲಿಷನ್. ಶೋ ದಟ್ ರಿಲೇಟಿವ್ ವೆಲಾಸಿಟಿ ಆಫ್ ಅಪ್ರೋಚ್ ಬಿಫೋರ್ ಕೊಲಿಷನ್ ಈಸ್ ಈಕ್ವಲ್ ಟು ರಿಲೇಟಿವ್ ವೆಲಾಸಿಟಿ ಆಫ್ ಸಪ್ರೇಷನ್ ಆಫ್ಟರ್ ಕೊಲಿಷನ್. ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಚಾಪ್ಟರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 11 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, 3 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. 5 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, ಇದರಲ್ಲಿ ಡಿರವೇಷನ್ಸ್ ಕೇಳಲ್ಲ. ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸಲ್ಲಿ ಕೇಳ್ತಾರೆ 5 ಮಾರ್ಕ್ಸಲ್ಲಿ. ಯಾವ ಫಾರ್ಮೆಟಲ್ಲಿ ಬೇಕಿದ್ರು ಕೇಳ್ಬೋದು. 3+2 ಫಾರ್ಮೆಟಲ್ಲಿ ಕೇಳ್ಬೋದು, 1,1,3 ಫಾರ್ಮೆಟಲ್ಲಿ ಕೇಳ್ಬೋದು. ಸೊ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸಲ್ಲಿ ನಿಮಗೆ 1, 2, 3 ಮಾರ್ಕ್ಸ್ ಕ್ವಶನ್ಸ್ ಇನ್ಕ್ಲೂಡ್ ಆಗುತ್ತೆ. ಸೊ ನೀವು ಎಲ್ಲ ಟೈಪ್ ಆಫ್ ಕ್ವಶನ್ಸನ್ನು ಈ ಚಾಪ್ಟರಿಂದ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 3 ಮಾರ್ಕ್ಸ್ ಕ್ವಶನ್ಸಲ್ಲಿ ನಿಮಗೆ ಒಂದು ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಕೇಳ್ತಾರೆ. ನಾನು ಲಾಸ್ಟ್ಗೆ ಹೇಳ್ದಂಗೆ ಈ ಚಾಪ್ಟರಲ್ಲೂ ಕೂಡ ನೀವು ಈಸಿಯಾಗಿ 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಸ್ಕಿಪ್ ಮಾಡ್ಬೋದು. ವೈ? ಬಿಕಾಸ್ 3 ಮಾರ್ಕ್ ಕ್ವಶನ್ಸಲ್ಲೂ ಕೂಡ ನಿಮಗೆ ಬಂಡಲ್ ಆಫ್ ಚಾಯ್ಸಸ್ ಇರುತ್ತೆ. ಸೊ ಈಸಿಯಾಗಿ ಸ್ಕಿಪ್ ಮಾಡಿ ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟ ಇದೆ ಆ್ಯಂಡ್ ನಾವು ಕಂಫರ್ಟಬಲ್ ಆಗಿ ಇದ್ದೀವಿ ಅಂತಂದರೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿ, ಇಲ್ಲ ಅಂತಂದರೆ ಈಸಿಯಾಗಿ ಸ್ಕಿಪ್ ಮಾಡಿ ಗೈಸ್. 1, 2, 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರಲ್ಲಿ ಯಾವುದಿದು ಅಂತಂದರೆ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ. 3 ಮಾರ್ಕ್ಸ್ಗೆ ಡಿರೈವೇಷನನ್ನು ಕೇಳ್ಬೋದು. ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನಲ್ಲಿ ಕೇಳ್ಬೋದು. ಪ್ರೂವ್ ದಟ್ ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್ ಈಸ್ ಈಕ್ವಲ್ ಟು ಟಾರ್ಕ್ ಆ್ಯಕ್ಟಿಂಗ್ ಆನ್ ಇಟ್. 3 ಮಾರ್ಕ್ಸ್ಗೆ ಡಿರೈವೇಷನನ್ನು ಕೇಳ್ಬೋದು ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನಲ್ಲಿ. ರಿಜಿಡ್ ಬಾಡಿ ಅಂತಂದ್ರೇನು? ವಾಟ್ ಟೈಪ್ ಆಫ್ ಮೋಷನ್ ಈಸ್ ಅಬ್ಸರ್ವ್ಡ್ ಇನ್ ಅ ರಿಜಿಡ್ ಬಾಡಿ which is pivoted at the center of mass. Law of conservation of angular momentum statement. Law of conservation of linear momentum statement ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ ಲೀನಿಯರ್ ವೆಲಾಸಿಟಿ ಆ್ಯಂಡ್ ಆಂಗ್ಯುಲರ್ ವೆಲಾಸಿಟಿಗೆ ಏನು ರಿಲೇಷನ್ಶಿಪ್ ಇದೆ. ರೇಡಿಯಸ್ ಆಫ್ ಗೈರೇಷನ್ ಅಂತಂದ್ರೇನು, ಅದರ SI ಯೂನಿಟ್. ನೆಕ್ಸ್ಟ್ ನೋಡಿ ಮೂಮೆಂಟ್ ಆಫ್ ಇನರ್ಷಿಯಾ ಅಂತಂದ್ರೇನು, SI ಯೂನಿಟ್. ಟಾರ್ಕ್ SI ಯೂನಿಟ್, ಸೆಂಟರ್ ಆಫ್ ಗ್ರಾವಿಟಿ SI ಯೂನಿಟ್, ಆಂಗ್ಯುಲರ್ ವೆಲಾಸಿಟಿ SI ಯೂನಿಟ್, ಆಂಗ್ಯುಲರ್ ಆಕ್ಸಿಲರೇಷನ್ ಆಫ್ ರಿಜಿಡ್ ಬಾಡಿ ಅದರ SI ಯೂನಿಟ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಕಂಡೀಷನ್ ಫಾರ್ ಈಕ್ವಿಲಿಬ್ರಿಯಮ್ ಆಫ್ ರಿಜಿಡ್ ಬಾಡಿ, ಆಂಗ್ಯುಲರ್ ಮೊಮೆಂಟಮ್ ಅಂತಂದ್ರೆ ಏನು, ಅದರ SI ಯೂನಿಟ್. ಎಲ್ಲ ಡೆಫಿನೇಷನ್ ಪ್ಲಸ್ SI ಯೂನಿಟನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಸೆಂಟರ್ ಆಫ್ ಮಾಸ್ ಅಂತಂದ್ರೇನು, ರೈಟ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ 2 ಪಾರ್ಟಿಕಲ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಚಾಪ್ಟರ್ ನೋಡೋಣ, ದಟ್ ಈಸ್ 7th ಚಾಪ್ಟರ್ ಗ್ರಾವಿಟೇಷನ್. ಈ ಚಾಪ್ಟರಿಂದ ಟೋಟಲ್ ನಿಮಗೆ 9 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 2 ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾದರೆ 1 ಆ್ಯಂಡ್ 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರಿಂದ ಯಾವ್ದು ಕೇಳ್ಬೋದು ಅಂತ ನೋಡೋದಾದರೆ ಎಸ್ಕೇಪ್ ವೆಲಾಸಿಟಿ ಅಂತಂದ್ರೇನು, ಅದರ ವ್ಯಾಲ್ಯೂ ಗೊತ್ತಿರಬೇಕು. ಆರ್ಬಿಟಲ್ ವೆಲಾಸಿಟಿ ಅಂತಂದ್ರೇನು, ಅದರ ವ್ಯಾಲ್ಯೂ ಗೊತ್ತಿರಬೇಕು. ಎಸ್ಕೇಪ್ ಆ್ಯಂಡ್ ಆರ್ಬಿಟಲ್ ವೆಲಾಸಿಟಿಗೆ ಇರ್ತಕ್ಕಂಥ ರಿಲೇಷನ್ಶಿಪ್ ನಿಮಗೆ ಬರೆಯೋದಕ್ಕೆ ಕೇಳ್ತಾರೆ. SI ಯೂನಿಟ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ಗೆ ಇರ್ತಕ್ಕಂಥ SI ಯೂನಿಟ್. ವೈ ಡಸ್ ಮೂನ್ ಹ್ಯಾಸ್ ನೋ ಅಟ್ಮಾಸ್ಫಿಯರ್? ಎಕ್ಸ್ಪ್ಲೈನ್. ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಕ್ವಶನ್. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಮೂನಲ್ಲಿ ಅಟ್ಮಾಸ್ಫಿಯರ್ ಇರೋದಿಲ್ಲ, ಯಾಕೆ? ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ? ಅದರ SI ಯೂನಿಟ್ ಈಕ್ವೇಷನ್. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂತಂದ್ರೆ ಏನು, ಅದರ SI ಯೂನಿಟ್. ಆ್ಯಂಡ್ ಈ ಚಾಪ್ಟ್ರಲ್ಲಿ ಕೆಲವೊಂದು ಲಾಸ್ ಬರುತ್ತೆ, ಲಾಸ್ ಇಂಪಾರ್ಟೆಂಟ್ ಆಗುತ್ತೆ. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್, ಅದರ ವೆಕ್ಟರ್ ಫಾರ್ಮನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಲಾಸ್ ಆಫ್ ಪೀರಿಯಡ್, ಲಾ ಆಫ್ ಆರ್ಬಿಟ್ಸ್, ಲಾ ಆಫ್ ಏರಿಯಾಸ್, ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್. ಇಷ್ಟು ಲಾಸನ್ನು ನೀವು ಈ ಚಾಪ್ಟರಿಂದ ಮಸ್ಟ್ ಆ್ಯಂಡ್ ಶುಡ್ ಆಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಗೈಸ್. ಇದಿಷ್ಟು ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಇರ್ತಕ್ಕಂಥ 7 ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಫಿಕ್ಸ್ಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿತ್ತು. ಇದು ಪಾರ್ಟ್ 1 ವಿಡಿಯೋ ಆಗಿದೆ. ಪಾರ್ಟ್ 2 ಅಲ್ಲಿ ನಾನು ನೆಕ್ಸ್ಟ್ 7 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಪ್ರೊವೈಡ್ ಮಾಡ್ತೀನಿ. ಎಸ್, ಈ PDF ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. PDFಗೆ ನಾನು ಪಾಸ್ವರ್ಡ್ ಕೊಟ್ಟಿದ್ದೀನಿ. PDF ಓಪನ್ ಮಾಡೋದಕ್ಕೆ ಹೋದರೆ ನಿಮಗೆ PDF ಫೈಲ್ ಇಸ್ ಪ್ರೊಟೆಕ್ಟೆಡ್ ಅಂತ ಬರುತ್ತೆ. ನೀವು ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಬಂದುಬಿಟ್ಟು ಸಂಗಮ್ ಸ್ಟಡೀಸ್, ದಟ್ ಈಸ್ ಅವರ್ ಚಾನಲ್ ನೇಮ್. ಸಂಗಮ್ ಸ್ಟಡೀಸ್ ನೀವು ಟೈಪ್ ಮಾಡುವಾಗ ಎಲ್ಲ ಲೆಟರ್ಸು ಸ್ಮಾಲ್ ಲೆಟರ್ಸ್ ಇರಲಿ, ಯಾವುದೇ ಕ್ಯಾಪಿಟಲ್ ಲೆಟರ್ ಬೇಡ. ಆ್ಯಂಡ್ ಸಂಗಮ್ ಸ್ಟಡೀಸ್ ಮಧ್ಯೆ ಯಾವುದೇ ಸ್ಪೇಸನ್ನು ಕೊಡಬೇಡಿ. ನೀವು ಸ್ಮಾಲ್ ಲೆಟರಲ್ಲಿ ಸಂಗಮ್ ಸ್ಟಡೀಸ್ ಅಂತ ಟೈಪ್ ಮಾಡಿದರೆ PDF ಫೈಲ್ ಓಪನ್ ಆಗುತ್ತೆ ಗೈಸ್. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಸ್ ವೆಲ್ ಆ್ಯಸ್
ಏನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಅಂತ ನಾನು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನೋ ಅದೇ ಪ್ಲೇಲಿಸ್ಟಲ್ಲಿ ಈ ವಿಡಿಯೋ ಕೂಡ ಹೋಗಿ ಆ್ಯಡ್ ಆಗುತ್ತೆ. ಸೊ ದಟ್ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಈ ಪ್ಲೇಲಿಸ್ಟನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೇನು ಎಕ್ಸಾಮ್ ಹತ್ರ ಬಂತು, ನಿಮ್ಮ ಫ್ರೆಂಡ್ಸು ಕೂಡ ಇದೇ ಸಿಚುವೇಷನಲ್ಲಿ ಇರ್ತಾರೆ, ಏನು ಓದಬೇಕು ಏನು ಓದಬಾರ್ದು, ಯಾವ ಕ್ವಶನ್ಸನ್ನು ಓದಬೇಕು, ಟೈಮ್ ಕಡಿಮೆ ಇದೆ, ಏನೇನು ಓದ್ಕೋಬೇಕು. ಸೊ ಈ ರೀತಿ ಕನ್ಫ್ಯೂಸ್ಡ್ ಮೈಂಡಲ್ಲಿ ಇರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋಸನ್ನು ನೋಡಿದರೆ. ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್ ಗೈಸ್.